ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೇಳಿ ಸರ್. ಸೊ ನೋಡಿ, ನಾನು ಇಲ್ಲಿ ಜಗಳಾಡೋದಕ್ಕೆ ಬಂದಿಲ್ಲ. ಓಕೆ, ಮೂಲ ಉದ್ದೇಶ ಏನು ಅಂತಂದ್ರೆ ಸ್ವಯಂಕೃತ ಅಪರಾಧದಿಂದ ಕುಮಾರಸ್ವಾಮಿ ಅವರು ಅವರೇ ಮಾಡಿಕೊಂಡಂತ ಒಂದು ತಪ್ಪಿನಿಂದ ಇವತ್ತು ಜೆಡಿಎಸ್ ಈ ಹೀನಾಯ ಸ್ಥಿತಿಗೆ ಬಂದಿದೆ. ವೈಯಕ್ತಿಕ ನಿರ್ಧಾರ ಬಿಡಿ ಸರ್. ತಕ್ಷಣ ನಿಮ್ ಪಕ್ಷ ಹೀನಾಯ ಸ್ಥಿತಿ ತಲುಪಿದೆ ಅಂತ ಅರ್ಥ. ಜನ ನೋಡ್ತಾರೆ. ನೋಡಿ, ನಾನಲ್ಲಿ ಹೇಳಿದ್ರು ಈ ರಾಜ್ಯದ ಜನತೆ ಜೆಡಿಎಸ್ ಅನ್ನ ಹೀನಾಯ ಸ್ಥಿತಿ ತಳ್ಳಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ 1990 ಜೆಡಿಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಪೂರ್ಣ ಪ್ರಮಾಣದ ಅಧಿಕಾರವನ್ನ ಈ ರಾಜ್ಯ ಜನತೆ ಕೊಟ್ಟಿಲ್ಲ. ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ 99 ಕೊಟ್ಟಿದ್ದಾರೆ, 2019 ಕೊಟ್ಟಿದ್ದಾರೆ, 2023 ಕನ್ನಡಿಗರು ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೊಟ್ಟಂತ ಏನು ನುಡಿದಂತೆ ನಡೆದಂತ ಸರ್ಕಾರ ಅಂತ ಹೇಳಿ 2013ರಿಂದ 18 ಇರಬಹುದು ಮತ್ತೆ 2023 ಇರಬಹುದು, ಕಾಂಗ್ರೆಸ್ ಮಾತ್ರ ಮಾಡಿರೋ ಕಾರಣದಿಂದ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಯಾಕೆ ಜೆಡಿಎಸ್ ಅನ್ನ ನಾನು ಬ್ಲೇಮ್ ಮಾಡ್ತೀನಿ ಅಂತಂದ್ರೆ ಅವರು ಮಾಡಿದಂತ ಆಯ್ತು. ಯಾರು ನಮ್ಮ ಹಾಸನದಲ್ಲಿ ಯಾವ ಕೇಸ್ಗಳು ಬಂದು ಹಲವಾರು ಹೆಣ್ಮಕ್ಳುಗಳ ಮಾನಹಾನಿ ಮಾಡಿದಾರೆ. ಯಾರು ಕೆಟ್ಟ ಪರಿಸ್ಥಿತಿ ಬಂದಂತ ಜೆಡಿಎಸ್ ರಾಜ್ಯದ ಹೆಣ್ಣುಮಕ್ಕಳು ಯಾವ ಕುಮಾರಸ್ವಾಮಿ ಅವರ ನಾಟಕವನ್ನು ನಿಲ್ಲಿಸಿ ಕೇಂದ್ರದ ನಾನು ಗೌರವವಾಗಿ ಮಾತಾಡ್ತೇನೆ. ಇವತ್ತೇನ್ ಹೇಳ್ತೀರಾ ಅದಕ್ಕೆ ಬದ್ಧರಾಗಿರ್ಬೇಕು. ನೋಡಿ, ಒಂದು ಕರ್ನಾಟಕದ 28 ಧೂಳಿ ಪಟ ಹಾಕ್ತೀರಾ ಬಿಡ್ರಿ. ಅದೇನ್ ಹೇಳೋದ್ ನೀವ್ ಹೇಳ್ಬೇಕೇನ್ರಿ. 7 ಕೋಟಿ ಕನ್ನಡಿಗರು ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ 150 ಸ್ಥಾನ ಕೊಡ್ತಾರೆ. ಕಾಂಗ್ರೆಸ್ ಮಾತ್ರ ಈ ರಾಜ್ಯದ 7 ಕೋಟಿ ಕನ್ನಡಿಗರ ಕೆಲಸ ಮಾಡ್ತಾರೆ. ರಾಜೇಂದ್ರ ಸರ್ ನಗ್ತಾ ಇದಾರೆ ಪಾಪ. ಪೊಲಿಟಿಕಲ್ ಜೆನ್ಸಿ ಲೀಡರ್ ಪಾಪ ರಾಜೇಂದ್ರ ಸರ್ ನಗ್ತಾ ಇದಾರೆ ನೋಡಿ. ರಾಜಕೀಯವಾಗಿ ಕರ್ನಾಟಕವನ್ನು ಮುನ್ನಡೆಸುವಂತ ಸಾಮರ್ಥ್ಯ ಭವಿಷ್ಯ ಹೇಳಕ್ಕೆ ನಾವೇನ್ ಜ್ಯೋತಿಷಿಗಳ ಸರ್? ಕ್ವಿಕ್ ಆಗಿ ಹೇಳಿ. ನೀವು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಖಂಡಿತವಾಗ್ಲೂ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ನೋಡ್ಬೇಕಾಗತ್ತೆ. 2018 ಮತ್ತೆ 23ರಲ್ಲಿ ಸುಮಾರು 70ರಿಂದ 75 ಕ್ಷೇತ್ರ ಏನು ಓಲ್ಡ್ ಮೈಸೂರಲ್ಲಿ ಬರುತ್ತೆ. ವಿ ವೇರ್ ದ ಸೆಕೆಂಡ್ ಹೈಯೆಸ್ಟ್. ನೀವು 2018 ನಾವು 15 ಸೀಟ್ ಗೆದ್ವಿ. ಹೋದ್ ಸತಿ 16 ಸೀಟನ್ನು ಗೆದ್ವಿ. ಜೆಡಿಎಸ್ ಗೆದ್ದಿದ್ದು 14, ಕಾಂಗ್ರೆಸ್ ಗೆದ್ದಿದ್ದು 30. ಹಾಗಾಗಿ ಓಲ್ಡ್ ಮೈಸೂರಲ್ಲಿ ಬಿಜೆಪಿ ಇಲ್ಲ, ಬಿಜೆಪಿ ಅಸ್ತಿತ್ವ ಇಲ್ಲ ಖಂಡಿತವಾಗ್ಲೂ ರೀತಿ ಹೇಳಕ್ ಹೋಗ್ಬಿಡಿ. ಸಮರ್ಥವಾದಂತ ನಾಯಕರು ಆ ಭಾಗದಿಂದ ಬರ್ತಾ ಇದಾರೆ. ಅದು ಅಶ್ವಥ್ ನಾರಾಯಣ್ ಸರ್ ಇರ್ಬೋದು, ಪ್ರೀತಮ್ ಗೌಡ್ ಇರ್ಬೋದು, ಅನೇಕ ಜನ ನಾಯಕರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಏನ್ ರಘು ದೊಡ್ಡ 150 ಗೆದ್ದು ಬಿಡ್ತೀವಿ, 160. ಈ ಅಧಿಕಾರದ ದರ್ಪ ಇದೆಯಲ್ವಾ, ಇದನ್ನ ಜನ ನೋಡ್ತಾ ಇದಾರೆ. ಜನ ನಿಮಗ್ ಪಾಠ ಕಲಿಸ್ತಾರೆ ಖಂಡಿತವಾಗ್ಲು. 150 ಗೆಲ್ತೀವಿ, 170 ಗೆಲ್ತೀವಿ, ಇದೆಲ್ಲ ಬೇಡ ರೀ. ಧೂಳಿ ಪಟ ಆಗ್ತೀರಾ 28ಕ್ಕೆ ನೋಡ್ತಾ ಇರಿ. ಯಾಕಂದ್ರೆ ನನಗೆ ಆಶ್ಚರ್ಯ ಏನು ಗೊತ್ತಾ, DK ಶಿವಕುಮಾರ್ ಅವರನ್ನ ರೀ ಫಸ್ಟ್ ಟೈಮೇ ನಿಮಗೆ ಆ ಪಿಕ್ಚರ್ ಅಭಿ ಬಾಕಿ ಅಂತ ಸಿದ್ದರಾಮಯ್ಯ ತೋರಿಸ್ಕೊಟ್ರು. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಬಿಟ್ಕೊಡೋ ಅಂತ ರಾಜಕಾರಣಿ ಅಲ್ಲ. 28ಕ್ಕೆ ಇದೇ ಸಿದ್ದರಾಮಯ್ಯ ಅವ್ರ ಟೀಮು ಈ DK ಶಿವಕುಮಾರ್ ಟೀಮ್ ಅವರನ್ನ ಸೋಲ್ಸುತ್ತೆ. ಜನ ಕೂಡ ಸೋಲ್ಸಿ ಮನೆ ಕಳಿಸ್ತಾರೆ. ಬಹಳ ಸ್ಪಷ್ಟವಾಗಿ. ಇಲ್ಲ, ಇದು ಕೇವಲ ರಾಜಕೀಯಕ್ಕೋಸ್ಕರ ನಾವು ಇವತ್ತು ಎಲೆಕ್ಷನ್ಸ್ ಯಾವ ರೀತಿ ಆಗುತ್ತೆ ಮತ್ತು ಮಡ್ಸಿಕ್ಲಿಂಗ್ ಇದೆಯಲ್ಲ, ಕೆಸರೆ ಚಾಟ. ಈಗ ಅಧಿಕಾರದಲ್ಲಿ ಈಗ ಒಂದು ಸಾರಿ ಸೋತಿರ್ತಕ್ಕಂಥ ಪಕ್ಷ, ಹೀನಾಯವಾಗಿ ಸೋತಿರ್ತಕ್ಕಂಥ ಪಕ್ಷ ಬಹಳ ಭರ್ಜರಿ ಗೆಲುವು ಪಡೆಯುತ್ತೆ. ಶೋಚನೀಯವಾಗಿ ಅದು ಮ್ಯಾಂಡೇಟ್, ಅದನ್ನು ಒಪ್ಕೋಬೇಕಾಗತ್ತೆ. ಬಟ್ ಈ ಮ್ಯಾಂಡೇಟ್ ಹಂಗೆ ಕಂಟಿನ್ಯೂ ಆಗುತ್ತಾ ಹೇಳೋಕ್ಕಾಗಲ್ಲ. ಪ್ರಜಾ ನಿರ್ಣಯವನ್ನು ನಾವು ಈಗಲೇ ತೀರ್ಮಾನ ಮಾಡೋಕ್ಕಾಗುತ್ತಾ? ಹಾಗಾಗಿ ಇದು ಎಚ್ಚರಿಕೆ ಇರಬೇಕು, ಪಾಠಗಳಾಗಬೇಕು. ಯಾವುದೇ ರಾಜಕೀಯ ಪಕ್ಷ ಇರಲಿ. ಈಗ ಉದಾಹರಣೆಗೆ BJP ಅಧಿಕಾರದಲ್ಲಿತ್ತು, ಏನಾಯಿತು ಕೊನೆಗೆ? ಮತ್ತು ಜನತಾದಳ ಮತ್ತು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಏನಾಯಿತು ಕೊನೆಗೆ? ಮತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಂಗ್ರೆಸ್ ಎಮರ್ಜ್ ಆಯಿತು. 2028ಕ್ಕೆ ಇದೇ ರೀತಿಯಾದಂಥ ಒಂದು ರಿಸಲ್ಟ್ ಬರುತ್ತೆ ಅಂತ ಈಗಲೇ ಹೇಳೋಕ್ಕಾಗಲ್ಲ. ಆಗಲೇ ಹೇಳಿದ್ರೊಬ್ಬರು, ಅಧಿಕಾರ ದರ್ಪ ಅನ್ನೋದು ಇರಬಾರ್ದು. ಯಾವುದೇ ಪಕ್ಷಕ್ಕೆ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. BJP, JDS, ಕಾಂಗ್ರೆಸ್ 3 ಜನಕ್ಕೂ ಅಪ್ಲೈ ಆಗುತ್ತೆ. ಇದು ಅಧಿಕಾರದಲ್ಲಿದ್ದಾಗ ನೀವು ಪ್ರಜೆಗಳ ಒಂದು ಆಶೋತ್ತರ ಮತ್ತು ಪ್ರಜೆಗಳ ಒಂದು ಇದನ್ನು ನೀವು ಈಡೇರಿಸಬೇಕು ಅಂತಕ್ಕಂಥದ್ದು. ಅದು ಬಿಟ್ಟು ಬೇರೆ ಬೇರೆ ಒಬ್ರನ್ನೊಬ್ರು ನಾವು ಕೆದಕ್ತಾ ಹೋಗ್ತಾ ಇದ್ರೆ ಬೇಕಾದಷ್ಟಾಗುತ್ತೆ.
ಹೀಗಾಗಿ ನಾನು ಒಂದು- ಹಾಗಾಗಿ ಒಂದು ನಿಮಿಷ Time ಆಗಿದೆ ರಘು. ಹೀಗಾಗಿ ನಾವು ಯಾಕೆ ಜನ ಇವತ್ತು ಬೇರೆ ಕಡೆ ನೋಡ್ತಾ ಇದ್ದಾರೆ, ಜನರ ಆಕ್ರೋಶ ಏನು? ನಿಮ್ಮ ಪಾರ್ಟಿಗಳ ಒಂದು ಮೌಲ್ಯ, ನಿಮ್ಮ ಪಾರ್ಟಿಗಳ ಅಜೆಂಡಾಗಳನ್ನು ಹೇಳಿದರೆ ವಿನಃ ಜನಗಳ ಆಶೋತ್ತರವನ್ನು ಈಡೇರಿಸ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ರಾಜಕೀಯ ಪಕ್ಷಗಳು ಇದೆಯಾ ದೇಶದಲ್ಲಿ? ಯಾಕೆ ಇವತ್ತು ಜನ್ಜಿ ಮತ್ತು ಕಾಕ್ರೋಚ್ ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ನಮ್ಮ ನಾಯಕರು. ಹೀಗಾಗಿ ದಿಸ್ ಇಸ್ ರಾದರ್ ಹಾರ್ಡ್ ಟ್ರೂತ್. ಎಲ್ಲ ರಾಜಕೀಯ ಪಕ್ಷಗಳಿಗೆ ಇದು ಪಾಠವೇ. ಈ ಪಾಠಗಳನ್ನು ಎಲ್ಲಿಯವರೆಗೆ ನಮ್ಮ ರಾಜಕೀಯ ಪಕ್ಷಗಳು ಕಲಿತು ಸರಿಯಾದಂಥ ಆಡಳಿತ ಕೊಡಿ ಫಸ್ಟ್, ನೀವು ಮತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ. Yes, sir. ನಾನು Thank you. ಒಂದು- ಒಂದು- Thank you, ಒಂದು ರಘು. 30 seconds, Time 30 seconds, ಆಯ್ತು, 30 time seconds. ಆಯ್ತು. ನೋಡಿ, ಒಂದು ನಿಮಿಷ please. ನೋಡಿ, ಕಾಂಗ್ರೆಸ್ ಸರ್ಕಾರನ ಮನೆ ಕಳಿಸ್ತಾರೆ ಮಾನ್ಯ ಜನ. ಡಿ ಕೆ ಶಿವಕುಮಾರ್ ಅವರು 100% ಅರ್ಥ ಮಾಡ್ಕೊಂಡಿದ್ದಾರೆ. ಬಹಳ ಜನರ ಸ್ಪಷ್ಟವಾಗಿ ಹೇಳ್ತೀನಿ. ಯುವಕರ ಮತ್ತೆ ಈ ಡಿ ಕೆ ರಾಜ್ಯದ ಶಿವಕುಮಾರ್ ಯುವಕರ ಅವರು ಭವಿಷ್ಯವನ್ನ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಬಿಟ್ಟು ದಬ್ಬಾಳಿಕೆ, ದರ್ಪಗಳ ತೋರಿಸುವಂತ ಕೆಲಸ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಎನಿವೇ, ಈಗ ತಾನೇ ಒಂದು ಅಚ್ಚುಕಟ್ಟಾಗಿ ನಮ್ಮ ಹಿರಿಯ ಪತ್ರಕರ್ತರು ರಾಜೇಂದ್ರ ಸರ್ ಹೇಳಿದ್ರು, ಜನ ಅಧಿಕಾರ ಕೊಟ್ಟು ನೋಡ್ತಾರೆ, ಅಧಿಕಾರ ಹೆಂಗ್ ನಡೆಸ್ತೀರಿ, ಹೆಂಗ್ ಆಡಳಿತ ಕೊಡ್ತೀರಿ, ಜನಪರವಾಗಿ ನೀವು ಹೆಂಗ್ ಕೆಲಸ ಮಾಡ್ತೀರಿ, ಅದೇ ಅಲ್ಟಿಮೇಟ್ ಆಗಿ ನಿಮ್ಗೆ ರಿಸಲ್ಟ್ ಕೊಡೋದು. ಕೊಟ್ಟು ನೋಡ್ತಾರೆ, ವಾಪಸ್ ಕಿತ್ಕೊಂಡು ನೋಡ್ತಾರೆ. ಹಾಗಾಗಿ ಹುಷಾರಾಗಿರಿ. ದರ್ಪ ದೌಲತ್ ಎಲ್ಲವನ್ನ ಪಕ್ಕಕ್ಕಿಟ್ಟು ಒಳ್ಳೆಯ ಆಡಳಿತವನ್ನ ಮಾತ್ರ ಜನ ನಿರೀಕ್ಷೆ ಮಾಡೋದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.